ನಿಮ್ಗೆ ಆರ್ಡರ್ ಕಂಪ್ಲೀಟ್ ಆಗ್ಬೇಕು ಅಷ್ಟೇ ನಿಮಗೆ. ಕಂಪ್ಲೀಟ್ ಆಗಬೇಕು. ಹಾಂ, ಇದು ಕೊಡುವಾಗಲೇ ಇವರು 3 ಆರ್ಡರ್ ಕೊಟ್ಬಿಡ್ತಾರೆ ಟೋಯಿಂಗ್ ಅವರು ಕಂಟಿನ್ಯೂ ಆಗಿ. ಬಟ್ ನೀವು ಶಾಡೋ ಫ್ಲೆಕ್ಸಲ್ಲಿ ಮಾಡ್ತಾ ಇದ್ದೀರಾ? ಶಾಡೋ ಫ್ಲೆಕ್ಸಲ್ಲಿ ಟೋಯಿಂಗ್ ಬರುತ್ತೆ, ಸ್ವಿಗ್ಗಿನೂ ಬರ್ತದೆ, ಜೊಮ್ಯಾಟೊ ಬರ್ತದೆ, ಆಮೇಲೆ ಅಪೋಲೋ ಬರ್ತದೆ, ಮೆಡಿಕಲ್ಲು, 4-5 ಆ್ಯಪ್ ಬರ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈಗ ಟೋಯಿಂಗ್ ಅಪ್ಲಿಕೇಶನ್ ಅಂತ ಬಂದಿದೆಯಲ್ಲ ಅಂತ ಅಂದರೆ ಅದು ಸ್ವಿಗ್ಗಿ ಕಂಪ್ನಿದೆ ಅಪ್ಲಿಕೇಶನು ಅಂತ ಅಂದರೆ ಇವಾಗ ಏನು ಮಾಡಿದೆ ಅಂತ ಅಂದರೆ ಈಗ ರ್ಯಾಪಿಡೋ ಓನ್ಲಿ ಬಿಟ್ಟಿದ್ದಾನಲ್ಲ, ಸೇಮ್ ಅದೇ ರೀತಿಯಲ್ಲಿ ಈಗ ರ್ಯಾಪಿಡೋ ಓನ್ಲಿಯಲ್ಲಿ ಹೇಗೆ ಪ್ಲ್ಯಾಟ್ಫಾರ್ಮ್ ಫೀ ಅದೇನೋ ತೊಗೊಳಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೆಂಗೆ ಅಪ್ಲಿಕೇಶನ್ನ ಬಿಟ್ಟನೋ ಅದೇ ರೀತಿಯಲ್ಲಿ ಸ್ವಿಗ್ಗಿಲೂ ಕೂಡ ಇವಾಗ ಏನು ಮಾಡಿದ್ದೀನಿ ಅಂತ ಅಂದರೆ ಯಾವುದಾದಂಥ ಇಡನ್ ಚಾರ್ಜಸ್ ಏನೂ ಹಾಕಲ್ಲ ಅಂತ ಅಂದರೆ ಅಲ್ಲಿ ಅಪ್ಲಿಕೇಶನಲ್ಲಿ ಏನು ತೋರಿಸ್ತೀನೋ ಅಷ್ಟೇ ಅಮೌಂಟಿಗೆ ನಾನು ನಿಮಗೆ ಕೊಡ್ತೀನಿ ಅಂತ ಅಂದರೆ ಇವಾಗ ಸ್ಟೂಡೆಂಟ್ಸ್ಗೆ ಇವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಇವಾಗ ಟೋಯಿಂಗ್ ಅನ್ನೋ ಒಂದು ಅಪ್ಲಿಕೇಶನ್ನು ಕೂಡ ಮಾಡಿದ್ದಾನೆ. ಇನ್ನೊಂದು ಏನಪ್ಪ ಅಂತ ಅಂದರೆ ಆ ಸ್ವಿಗ್ಗಿಲೆಲ್ಲ ನೀವು ನೋಡಿದಿರ ಅಂತಂದರೆ ಇಡನ್ ಚಾರ್ಜಸ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಜಾಸ್ತಿ, ಪ್ರತಿಯೊಂದು ಕಂಪ್ನಿಗಿಂತ ಜಾಸ್ತಿನೇ ಬರುತ್ತೆ. ಅದರಿಂದಾಗಿ ಇವಾಗ ಟೋಯಿಂಗ್ ಅಪ್ಲಿಕೇಶನ್ ಇದೆಯಾ ಇಲ್ವಾ? ಇಲ್ಲ ಗಾಯ್ಸ್, ಟೋಯಿಂಗ್ ಅಪ್ಲಿಕೇಶನ್ ಇಲ್ಲ. ಸದ್ಯಕ್ಕೆ ಇನ್ಸ್ಟಾಲ್ ಮಾಡ್ಕೊಂಬಿಡೋಣ ಅದನ್ನು. ಟೋಯಿಂಗ್ ಫುಡ್ ಡೆಲಿವರಿ ಅಂತ ಇದೆ, ಇನ್ಸ್ಟಾಲ್ ಕೂಡ ಮಾಡ್ಕೊಂಬಿಡ್ತೀನಿ. ನೋಡಿ, ಇನ್ಸ್ಟಾಲ್ ಕೂಡ ಆಗ್ತಾಯಿದೆ. ಗೈಸ್ ನೋಡಿ, ಇವಾಗ ಇನ್ಸ್ಟಾಲ್ ಕೂಡ ಆಗಿದೆ. ಓಪನ್ ಮಾಡ್ಕೊಂಬೋಣ. ನೋಡಿ, ಲಾಗಿನ್ ವಿತ್ ಫೋನ್ ನಂಬರ್ ಅಥವಾ ಲಾಗಿನ್ ವಿತ್ ಸ್ವಿಗ್ಗಿ ಅಂತಲೂ ಕೇಳ್ತಾ ಇದೆ. ಅಂತ ಅಂದರೆ ನಿಮ್ಮ ಹತ್ರ ಸ್ವಿಗ್ಗಿ ಅಕೌಂಟ್ ಇತ್ತು ಅಂತ ಅಂದರೆ ಸ್ವಿಗ್ಗಿ ಅಕೌಂಟಲ್ಲೇ ನೀವು ಲಾಗಿನ್ ಆಗ್ಬೋದು. ಅಂತ ಅಂದರೆ ಇವಾಗ ಏನು ಅಂತ ಅಂದರೆ ಸೇಮು ಸ್ವಿಗ್ಗಿದೇನೇ ಇದು, ಬಟ್ ಲೋಯೆಸ್ಟ್ ರೇಟಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ನೋಡಿ. ಗ್ರೇಟೆಸ್ಟ್ ಡೆಲಿವರಿ ಅಟ್ ಲೋಯೆಸ್ಟ್ ರೇಟು. ಇನ್ನೊಂದು ಏನಪ್ಪ ಅಂತ ಅಂದರೆ ಇದನ್ನು ಆರ್ಡರು ಸ್ವಿಗ್ಗಿರು ತೊಗೊಂಬೋತಾರ, ಇಲ್ಲ ಅಂತಂದರೆ ಚೂಸ್ ಡೆಲಿವರಿ ಅಂತ ಇದೆ. ಚೂಸೋ ಚಾಯ್ಸು ಅದು ಕರೆಕ್ಟಾಗಿ ಗೊತ್ತಿಲ್ಲ, ನೋಡೋಣ ತಡೀರಿ. ಚಾಯ್ಸ್ ಡೆಲಿವರಿ ತೊಗೊಂಬಂದು ಕೊಡ್ತಾರ ಅಂತ ಗೊತ್ತಿಲ್ಲ. ನೋಡೋಣ. ಇವಾಗ ಸದ್ಯಕ್ಕೆ ಒಂದು ಆರ್ಡರ್ನ ಬುಕ್ ಮಾಡೋಣ ಅಂತ ಇದ್ದೀನಿ. ಒಂದು ಆರ್ಡರ್ನ ಬುಕ್ ಮಾಡಿಬಿಟ್ಟು ನಾನು ಅವ್ರು ಬರ್ತಾರಲ್ಲ ಅವ್ರನ್ನ ಕೇಳೋಣ ಅಂತ ಅಂದರೆ ನೀವೇನಾದ್ರು ಸ್ವಿಗ್ಗಿಯಲ್ಲೇ ಬರ್ತಾ ಇದೆಯಾ, ಇಲ್ಲ ಏನು ಬರ್ತಾ ಇದೆ ಇಲ್ಲ ಅಂತಂದರೆ ಥರ್ಡ್ ಪಾರ್ಟಿಗೂ ಕೊಡ್ತಾನೆ ಗುರು ಇವನು. ಈಗ ಶಾಡೋ ಫ್ಲೆಕ್ಸು ಈ ಲೋ ಸ್ಟಾರರ್ ಇದೆಯಲ್ಲ ಅವ್ರಿಗೂ ಕೂಡ ಕೊಡ್ತಾನೆ. ಬನ್ನಿ ಸದ್ಯಕ್ಕೆ ಇವಾಗ ಲಾಗಿನ್ ವಿತ್ ಸ್ವಿಗ್ಗಿನೇ ಕೊಟ್ಬಿಡೋಣ. ನೋಟಿಫಿಕೇಷನ್ ಆನ್ ಮಾಡೋಕ್ಕೆ ಕೇಳ್ತಾಯಿದ್ದೆ, ನೋಟಿಫಿಕೇಷನ್ ಕೂಡ ಆನ್ ಮಾಡಿದೆ. ಓ ಗೈಸ್ ನೋಡಿ, ಆರಾಮಾಗಿ ನಂದು ಸ್ವಿಗ್ಗಿ ಅಕೌಂಟ್ ಇತ್ತಲ್ಲ, ಸ್ವಿಗ್ಗಿ ಅಕೌಂಟಿಂದ ತಗೊಂಡಿದ್ದೆ. ಅಂತಂದರೆ ಸ್ವಿಗ್ಗಿ ಡೆಲಿವರಿ ಜಾಬಿಂದಲ್ಲ ಇದು, ಸ್ವಿಗ್ಗಿದು ಫುಡ್ ಇತ್ತಲ್ಲ ಅದ್ರದ್ದು. ಇಲ್ಲಿ ನೋಡಿ, ಇಲ್ಲಿ ಪ್ಲೇನ್ 30 ಇಡ್ಲಿ 28 ರೂಪಾಯಿ ಅಂತೆ, ಮಸಾಲ ದೋಸೆ 59. ಏನಿದೆ, ಇಡ್ಲಿ ವಡೆ, ಬೆಣ್ಣೆ ದೋಸೆ, ಪೂರಿ ಸಾಗು, ಏನು ತರ್ಸೋದು ಗೈಸ್ ಅಂದರೆ ಮಾರ್ನಿಂಗ್ ಟಿಫನ್ ಇದು. ಬ್ರೆಡ್ ಆಮ್ಲೆಟು, ಸೆಟ್ ದೋಸೆ, ತುಂಬ ಐಟಮ್ ಇದ್ದಾವೆ ನೋಡಿ. ಇದ್ಯಾವುದು ಬಾಂಬೆ ಬರ್ಗರ್ ಅಂತ ಇದೆ ನೋಡಿ, 2.9 ಇದೆ ಆಲ್ರೆಡಿ ರೇಟಿಂಗ್ ಅದಕ್ಕೆ. ಬಾತಲ್ಲಿ ಏನಿದೆ ನೋಡೋಣ. ರೈಸ್ ಬಾತ್ ಇದೆ. ಅಂದರೆ ಗೈಸ್ ಈಗ ನಾವು ಸ್ವಿಗ್ಗಿಲಿ ತರಿಸ್ತೀವಿ ಅಂತ ಅಂದರೆ ಇಷ್ಟು ಕಮ್ಮಿಗೆ ಸಿಗೋದೇ ಇಲ್ಲ. ಅಂತ ಅಂದರೆ ಕಮ್ಮಿ ಕೊಡೋಕ್ಕೋಸ್ಕರ ಈ ಅಪ್ಲಿಕೇಶನ್ ಮಾಡಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ನೋಡಿ. ಇಲ್ಲಿ 45 ರೂಪೀಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ರೈಸ್ ಬಾತು. ನೋಡೋಣ ತಡೀರಿ. ಚೌ ಬಾತ್ ಇದೆ, ಖಾರ ಬಾತ್ ಇದೆ, ಕೇಸರಿ ಬಾತು, ಗೈಸ್ ಸದ್ಯಕ್ಕೆ ಇವಾಗ ಇಲ್ಲೆಲ್ಲ ನೋಡೋಣಲ್ಲ 60 ರೂಪಾಯಿಗೆ ತೋರಿಸ್ತಾ ಇದೆ ನೋಡಿ. ಶಾಂತಿ ಸಾಗರಲ್ಲ ಅದು, ಶಾಂತಿ ಸಾಗರಲ್ಲಿ 60 ರೂಪಾಯಿಗೆ ಸಿಗ್ತಾಯಿದೆ. ಅಂತಂದರೆ ಅಲ್ಲಿ ಏನು ಮೆನ್ಯೂ ಇರುತ್ತೋ ಅಷ್ಟಕ್ಕೆ ಸಿಗ್ತಾಯಿದೆ ಅಂತ ಅನಿಸುತ್ತೆ. ಇವಾಗ ಬನ್ನಿ ಸದ್ಯಕ್ಕೆ ಇವಾಗ ಒಂದು ಚೌ ಬಾತ್ನ ತರ್ಸೋಣ. ಅಂತಂದರೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಎರಡು ಕೂಡ ಕೊಡ್ತೀನಿ. ಅಂದರೆ ಅಲ್ಲಿ 60 ರೂಪಾಯಿ ತೋರಿಸ್ತು, ಇಲ್ಲೂ ಕೂಡ 60 ತೋರಿಸ್ತಾ ಇದೆ. ಇವಾಗ ವ್ಯೂ ಕಾರ್ಡ್ ಕೊಡೋಣ, ಏನಾದ್ರು ಜಾಸ್ತಿ ಏನಾದ್ರು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಡ್ ಅಡ್ರೆಸ್ ಬಂದ್ಬಿಟ್ಟು ಈಗ ಸದ್ಯಕ್ಕೆ ನಾನು ಎಲ್ಲಿದ್ದೀನೋ ಅದನ್ನೇ ಅಡ್ರೆಸ್ ಮಾಡಬೇಕು ಇವಾಗ. ಅಂದರೆ ನಮ್ಮ ತುಮಕೂರಲ್ಲಿ ಇಲ್ಲ ಗೈಸ್ ಇವೆಲ್ಲ ಅಪ್ಲಿಕೇಶನ್ ಯಾವುದೂ ಇಲ್ವಲ್ಲ, ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದು ಬುಕ್ ಮಾಡ್ತಾ ಇರೋದು. ಡಾಲರ್ಸ್ ಕಾಲೋನಿಲಿರೋದು. ಡಾಲರ್ಸ್ ಕಾಲೋನಿಯಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಬಿಡೋಣ. ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ, ಯಾವುದೋ ಒಂದು ಹಾಕೋಣ. ಗೈಸ್ ಇದೇನಿದು, ಡಸ್ ನಾಟ್ ಡೆಲಿವರ್ ಟು ಯುವರ್ ಲೊಕೇಶನ್, ದಿಸ್ ಲೊಕೇಶನ್ ಈಸ್ ಔಟ್ ಆಫ್ ದ ಔಟ್ಲೆಟ್ ಡೆಲಿವರಿ ಏರಿಯಾ ಅಂತ ಇದೆಯಲ್ಲ. ವ್ಯೂ ರೆಸ್ಟೋರೆಂಟ್ ಹೋಗೋಣ ಅಂತಂದರೆ ಈಗ ಸದ್ಯಕ್ಕೆ ನಮಗೆ ಇರುವ ಲೊಕೇಶನಲ್ಲಿ ಅದು ಇಲ್ಲ ಅಂತ ಹೇಳ್ಬಿಟ್ಟು ತಿರುಸ್ತಾ ಇದೆ. ಅದರಿಂದಾಗಿ ಡಿಲೀಟ್ ಕೊಡೋಣ. ಅದನ್ನು ಡಿಲೀಟ್ ಕೊಟ್ಟು ಮೊದಲಿಂದ ಓಪನ್ ಮಾಡೋಣ. ಇದೇ ಶಾಂತಿ ಸಾಗರ್ ಇದೆ, ಬಟ್ ಏನಕ್ಕೆ ಬರ್ತಾಯಿಲ್ಲ? ಆ್ಯಡ್ ಕೊಡ್ತೀನಿ.
ವ್ಯೂ ಕಾರ್ಡ್ ಕೊಡ್ತೀನಿ ಗಾಯ್ಸ್. ನೋಡಿ ಇದು ಕೂಡ ಅಷ್ಟೇ ಹಿಡನ್ ಚಾರ್ಜಸ್ ಬಂದೇ ಬರುತ್ತೆ. ಅಂತಂದರೆ ಏನಾದ್ರು ಕ್ವಿಕ್ಕಾಗಿ ಬೇಕು ನಮಗೆ 20ರಿಂದ 25 ನಿಮಿಷದ ಒಳಗಡೆ ಬೇಕು ಅಂತಂದರೆ ಎಕ್ಸ್ಟ್ರಾ 5 ರೂಪೀಸ್ ಇದೆ. ಆಮೇಲಿಂದ 35ರಿಂದ 40 ರೂಪಾಯಿ ಇದೆ. ಜೊತೆಯಲ್ಲಿ ನೋಡಿ ಏನೂ ಕೂಡ ನಾನು ಹಾಕಲ್ಲ, ಎಕ್ಸ್ಟ್ರಾ ಏನೂ ಹಾಕಲ್ಲ ಅಂತ ಹೇಳ್ಬಿಟ್ಟು ಅವ್ನು ಏನು ತಿಳಿಸಿದ್ನೋ ಅದು ಸುಳ್ಳು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಐಟಮ್ ಟೋಟಲ್ ಬಂದು 60 ರೂಪಾಯಿ. ಆಮೇಲೆ ಡೆಲಿವರಿ ಫೀ ಬಂದ್ಬಿಟ್ಟು 500 ಮೀಟ್ರ್ ಅಷ್ಟೇ ಇರೋದು. ಶಾಂತಿ ಸಾಗರ್ ಇಲ್ಲೇ ಮುಂದೆಗಡೆ ರೈಟ್ ಸೈಡಲ್ಲಿರೋದು. ಬಟ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು 25 ರೂಪಾಯಿ ತೋರಿಸ್ತಾ ಇದ್ದಾನೆ. ಆಮೇಲೆ ಗೌರ್ಮೆಂಟ್ ಟ್ಯಾಕ್ಸಸ್ಸು ಕೂಡ 7.50 ರೂಪೀಸ್ ಅಂತ ಅಂದರೆ 7 ರೂಪಾಯಿ 50 ಪೈಸೆ ತೋರಿಸ್ತಾ ಇದ್ದಾನೆ. ಟೋಟಲಾಗಿ ನನಗೆ ಇವಾಗ ಒಂದು ಚೌಚೌಬಾತ್ಗೆ ಅಮೌಂಟ್ ಎಷ್ಟಾಗಿದೆ ಅಂತ ಅಂದರೆ 93 ರೂಪಾಯಿ. ಅಕಸ್ಮಾತ್ ಸ್ವಿಗ್ಗಿಲೇ ಚೌಚೌಬಾತ್ ತರಿಸ್ಬೇಕು ಅಂತಂದರೆ ತುಂಬ ಕಾಸಿದೆ. ಬಟ್ ಹೇಳ್ತಲ್ವ ಹಿಡನ್ ಚಾರ್ಜಸ್ ನಾವು ಹಾಕಲ್ಲ ಅಂತ ಅಂದರೆ ನಾನು ತುಂಬ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀನಿ. ಅವನು ಟೋಯಿಂಗ್ ಒಂದೇ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರೋದು. ಅವ್ನು ಯಾವುದೇ ಆದಂಥ ಹಿಡನ್ ಚಾರ್ಜಸ್ ಹಾಕಲ್ಲ ಅಂತಲೇ ಅವನು ತೋರಿಸ್ತಾರೆ. ಬನ್ನಿ ಬುಕ್ ಮಾಡಿಬಿಡೋಣ, ನೋಡೋಣ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಸೋವಂಥ ಪ್ರಯತ್ನ ಮಾಡೋಣ. ಸದ್ಯಕ್ಕೆ 93 ರೂಪಾಯಿ ಬುಕ್ ಮಾಡ್ತೀನಿ. 500 ಮೀಟ್ರ್ ತೊಗೊಂಬಂದು ಕೊಡ್ತಾರಲ್ಲ ಅವ್ರು ಸ್ವಿಗ್ಗಿವ್ರು ಬರ್ತಾರಾ ಇಲ್ಲ ಅಂತ ಅಂದರೆ ಟೋಯಿಂಗ್ ಅವ್ರು ಬರ್ತಾರ ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. 93 ರೂಪಾಯಿ ಪೇ ಮಾಡ್ತೀನಿ ಈಗ. ನೋಡಿ ಸ್ವಿಗ್ಗಿ ಲಿಮಿಟೆಡ್ಗೆ ಕೂಡ ಅದು ಕೂಡ ಹೋಯ್ತು. ಆರ್ಡರ್ ಕೂಡ ಪ್ಲೇಸ್ ಆಗಿದೆ ಇವಾಗ ಸದ್ಯಕ್ಕೆ. ಅಂತಂದರೆ 39 ನಿಮಿಷ ತೋರಿಸ್ತಾ ಇದ್ದಾನೆ. ಅಂತ ಅಂದರೆ ಇವಾಗ 5 ರೂಪಾಯಿ ಏನಾದ್ರು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದರೆ ಅದನ್ನು ಕೂಡ ತೋರಿಸ್ತಾ ಇದೆ. ನೋಡಿ ಬೇಗ ತೊಗೊಂಬಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಬಟ್ ಯಾಕೆ ಈ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಂದರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ನೋಡಬೇಕು ಅಂತಂದರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟವ್ರಿಗೆ ಬೇಗ ತೊಗೊಂಡೋಗಿ ಕೊಡ್ತೀನಿ ಅನ್ನೋದು ಏನು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟಲ್ಲಿ ತಿಳಿಸಿ. ನೋಡೋಣ ತಡ್ರಿ, ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಅವ್ರು ಆರ್ಡರ್ ತೊಗೊಂಬಂದು ಕೊಡಲಿ ಅಂತ. ಅಂದರೆ ಟೋಟಲ್ ಇವಾಗ ನಾನು ವೆಯ್ಟಿಂಗ್ ಟೈಮ್ ಎಷ್ಟಪ್ಪ ಇದೆ ಅಂತಂದರೆ 40 ನಿಮಿಷ ಇದೆ ಗೈಸ್. ನೋಡಿ ಇವಾಗ ಆರ್ಡರ್ನು ಕೂಡ ಪಿಕಪ್ ಮಾಡಿದ್ದಾರೆ ಅಂತ ಅಂದರೆ ಟೋಟಲಾಗಿ ಇನ್ನೂ 11 ನಿಮಿಷ ತೋರಿಸ್ತಾ ಇದೆ ಅಂತ ಅಂದರೆ ಅವನೇನು 35 ನಿಮಿಷ ತೋರಿಸಿದ್ನೋ ಆ 35 ನಿಮಿಷದಲ್ಲಿ ಆಲ್ಮೋಸ್ಟ್ ಒಂದು 30 ನಿಮಿಷ ಆಗೋಗುತ್ತೆ ಅಂತ ಅನಿಸುತ್ತೆ. ಅಂದರೆ ಏನು ಜಾಸ್ತಿ ದೂರ ಏನಿಲ್ಲ, ಒಂದು 500 ಮೀಟ್ರ್ ಅಷ್ಟೇ ಇರೋದು. ಈಗ ಅವರು ಆರ್ಡರ್ ಕೂಡ ಪಿಕಪ್ ಮಾಡಿದ್ದಾರೆ. ಔಟ್ ಫಾರ್ ಡೆಲಿವರಿ ಅಂತಲೂ ಕೂಡ ಇವಾಗ ಬಂದಿದೆ ನೋಡಿ. ಬರಲಿ ತಡ್ರಿ ಅಂತ ಅಂದರೆ ಈ ರೋಡಲ್ಲೇ ಬರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಹಾಂ, ಈ ರೋಡಲ್ಲೇ ಬರೋದು. ವೆಯ್ಟ್ ಮಾಡಿ. ಹಲೋ, Stay online, partner. We are connecting you to the customer. ಹಲೋ, ಸ್ವಿಗ್ಗಿನಾ? ಹೌದು. ಏನು ಸರ್? ಯಶವಂತ್, ಯಾವ್ದ್ರಲ್ಲಿ ಸರ್ ನೀವು ಮಾಡ್ತಾ ಇರೋದು? ಶಾಡೋಫ್ಲೆಕ್ಸ್ ಎಲ್ಲ ಮಾಡ್ತಾ ಇರೋದು ಅಂತ ಅಂದರೆ ಟೋಯಿಂಗಿನಲ್ಲ ಇದು. ನೀವು ಟೋಯಿಂಗಲ್ಲಿ ಏನು ಮಾಡ್ತಾ ಇಲ್ಲ, ಆರ್ಡರ್ ಟೋಯಿಂಗಿಂದೆ. ಬಟ್ ನೀವು ಶಾಡೋಫ್ಲೆಕ್ಸಲ್ಲಿ ಮಾಡ್ತಾ ಇದ್ದೀರಾ? ಶಾಡೋಫ್ಲೆಕ್ಸಲ್ಲಿ ಟೋಯಿಂಗ್ ಬರುತ್ತೆ, ಸ್ವಿಗ್ಗಿನೂ ಬರ್ತದೆ, ಜೊಮ್ಯಾಟೊ ಬರ್ತದೆ, ಆಮೇಲೆ ಅಪೋಲೋ ಬರ್ತದೆ, ಮೆಡಿಕಲ್ಲು, 4-5 ಆ್ಯಪ್ ಬರ್ತದೆ. ಅಂದರೆ ಇದು ಸ್ವಿಗ್ಗಿಯವ್ರು ಏನು ಡ್ಯೂಟಿ ಮಾಡಲ್ವಾ ಇದು ಟೋಯಿಂಗಿಂದು? ಅದು ಗೊತ್ತಿಲ್ಲ ನನಗೆ, ಅದು ಐಡಿಯಾ ಇಲ್ಲ. ಇದು ಟೋಯಿಂಗ್ ಸಪ್ರೇಟ್ ಆ್ಯಪ್ ಬರುತ್ತೆ. ಟೋಯಿಂಗ್ ಸ್ವಿಗ್ಗಿಯಿಂದೇನೆ ಇದೂ? ಹೌದಾ? ನಾನು ಎಲ್ಲ ಸ್ವಿಗ್ಗಿಯವರೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ ಸ್ವಿಗ್ಗಿಯವ್ರು ಬರಲ್ಲ. ಸ್ವಿಗ್ಗಿನೇ ಹೊಡೆಯೋದು ಅದು. ಟೋಯಿಂಗ್ ಅಟ್ಯಾಚ್ ಅಷ್ಟೇ, ಥರ್ಡ್ ಪಾರ್ಟಿಯಾಗಿ ಕೆಲಸ ಮಾಡ್ತಾರೆ. ನೀವು ಬರೀ ಶಾಡೋಫ್ಲೆಕ್ಸೇ ಮಾಡ್ತೀರಾ? ಹೌದು, ಬರೀ ಶಾಡೋಫ್ಲೆಕ್ಸ್. ಈಗ ಎಷ್ಟು ಕೊಟ್ಟೆ ಈಗ ಇದಕ್ಕೆ ಅಮೌಂಟು? 23 ರೂಪೀಸ್ ಕೊಟ್ಟಿದ್ದಾನೆ. ಎಷ್ಟು, ಒಂದು 500 ಮೀಟ್ರ್ ಬಂದ್ರಾ? 550 ಮೀಟರ್. ಹಾಂ, ಅಲ್ಲಿಂದ 1 ಕಿಲೋಮೀಟರ್ ಬಂದೆ. ನೀವು ಶಾಡೋಫ್ಲೆಕ್ಸೇ ಮಾಡ್ತಾಯಿದ್ದೀರಾ ಹೆಂಗೆ ಅಂತ? ಇದು ಒಂದೇ ಮಾಡೋದು ನಾನು. ಶಾಡೋಫ್ಲೆಕ್ಸ್ ಆರ್ಡರ್ ಮಾಡಿದ್ರೆ 300 ಇನ್ಸೆಂಟಿವ್ ಕೊಡ್ತಾನೆ. 300 ಇನ್ಸೆಂಟಿವ್ ಕೊಡ್ತಾನಾ? ಅಂತಾನೆ ಟೋಟಲ್ ಎಷ್ಟಾಗುತ್ತೆ? 1,500 ಆಗುತ್ತೆ. 1,500 ಆಗುತ್ತಾ? ಪೆಟ್ರೋಲ್ ಎಲ್ಲ ಎಲೆಕ್ಟ್ರಿಕಾ? ಸಾರಿ, ನೋಡಲಿಲ್ಲ ನಾನು. 1,000 ರೂಪಾಯಿ ಆಗುತ್ತೆ ತಿಂಗಳಿಗೆ. ಡೈಲಿ ಎಷ್ಟು ಕಿಲೋಮೀಟರ್ ಹೊಡಿತೀರಾ? ಡೈಲಿ 100 ಆಗುತ್ತಾ? ಟಿಫನ್ ಮಾಡಿದ್ರಾ ನೀವು? ಟಿಫನ್ ಮಾಡಿದ್ರಾ ಅಂದೆ? ಇನ್ನೂ ಇಲ್ಲ, ಮಾಡಬೇಕು. ತಗೊಳ್ಳಿ, ಮಾಡಿ. ಉಪ್ಪಿಟ್ಟು ಕೆಸರಿ ಬಂದಿದೆ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ ನೀವು. ಇಲ್ಲ ಮಾಡಿ, ಪರವಾಗಿಲ್ಲ. ನನಗೆ ಕೊಡ್ತೀರಾ? ಇಲ್ಲ, ನನಗೆ ತರಿಸಿಲ್ಲ, ನಿಮಗೆ ತರಿಸಿರೋ ತಗೊಳ್ರಿ. ಅಂತಂದರೆ ಟೋಯಿಂಗ್ ಅವ್ರು ಬರ್ತಾರಲ್ವ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದು ಅಷ್ಟೇ ನಾನು. ಅಂತಂದರೆ ಹೊಸ ಅಪ್ಲಿಕೇಶನ್ ಅಲ್ವಾ ಇದು? ಅಂದರೆ ಅಲ್ಲೇ ಎಷ್ಟು ದಿವಸದಿಂದ ಬರ್ತಾಯಿದೆ ನಿಮಗೆ ಟೋಯಿಂಗಿಂದು? ಟೋಯಿಂಗ್ ತುಂಬ ದಿನದಿಂದ ಬರ್ತಾ ಇದೆ. ಅಂತಂದರೆ ನಾವು ಜಾಸ್ತಿ ನೋಡಿರಲಿಲ್ಲ, ಅಂದರೆ ಹೊಸ್ದಾಗಿ ಬರ್ತಾಯಿತ್ತಲ್ಲ. ಸ್ವಿಗ್ಗಿಗಿಂತ ಕಮ್ಮಿನೇ ಕೊಡ್ತಾರೆ, ಇದ್ರೂ ನಾವು ಮಾಡ್ತೀವಿ. ಸ್ವಿಗ್ಗಿಗಿಂತ ಕಮ್ಮಿನೇ ಕೊಡ್ತಾನೆ ಅಮೌಂಟು? ಅಂತಂದರೆ ಈಗ ನಿಮಗೆ ಸ್ವಿಗ್ಗಿ ಆರ್ಡರ್ ಬಂದರೆ ಜಾಸ್ತಿ ಕೊಡ್ತಾನಾ? ಸ್ವಿಗ್ಗಿ ಆರ್ಡರ್ 30 ರೂಪಾಯಿ ಮೇಲೆನೇ ಕೊಡೋದು. 30 ರೂಪಾಯಿ ಮೇಲೆ ಮಿನಿಮಮ್ ಇಲ್ಲಿಗೆಲ್ಲ. 550ಗೆ ಮಿನಿಮಮ್ 30 ರೂಪಾಯಿ ಮೇಲೆ ಕೊಡ್ತಾನೆ. ನಮ್ಗೆ 30 ಆರ್ಡರ್ ಬೇಗ ಆಗಬೇಕು. ನಿಮ್ಗೆ ಆರ್ಡರ್ ಕಂಪ್ಲೀಟ್ ಆಗಬೇಕು ಅಷ್ಟೇ. ನಿಮಗೆ ಕಂಪ್ಲೀಟ್ ಆಗಬೇಕು. ಇದು ಕೊಡುವಾಗಲೇ ಇವರು 3 ಆರ್ಡರ್ ಕೊಟ್ಬಿಡ್ತಾರೆ ಟೋಯಿಂಗ್ ಅವರು ಕಂಟಿನ್ಯೂ ಆಗಿ. ಅಂದರೆ ಅಲ್ಲಿ ರೆಸ್ಟೋರೆಂಟ್ ಹತ್ರ ಜಾಸ್ತಿ ವೆಯ್ಟ್ ಮಾಡೋರ ನೀವು? ಇಲ್ಲ, ನಾನು ಬೇರೆ ಡೆಲಿವರಿ ಕೊಡುವಾಗಲೇ ಕೊಟ್ಬಿಡ್ತಾರಾ? ಬಂದು ತಗೊಂಡು ರೆಡಿ ಇರ್ತದೆ. ಒಟ್ನಲ್ಲಿ ಮಾಡ್ಬೋದು ಶಾಡೋಫ್ಲೆಕ್ಸ್ ಹಂಗಾದ್ರೆ.
ಸರಿ ಸರ್, ಥ್ಯಾಂಕ್ ಯು. ಡೌಟ್ ಇತ್ತು ನನಗೆ. ಲೋಡ್ ಶೇರ್ ಅವರು ಟೋಯಿಂಗ್ ಎತ್ತಲ್ಲ ಅವರು ಏನಕ್ಕೆ ಅಂತ 55 ರೂಪಾಯಿ ಕೊಡ್ತಾನೆ ಆರ್ಡ್ರು. ಹಾಂ, ಟೋಯಿಂಗ್ ಅವ್ರು ಈ ಥರ 23 ಕೊಡ್ತಾರಂತ ಎತ್ತಲ್ಲ. ಎತ್ತಲ್ವಾ? ಅವ್ರದ್ದು ಹೆಂಗಂದ್ರೆ 55 ಇನ್ಸೆಂಟಿವ್ ಸೇರಿ ಕೊಟ್ಬಿಡ್ತಾನೆ ಒಂದೇ ಸತಿ, ಸಪ್ರೇಟ್ ಇನ್ಸೆಂಟಿವ್ ಕೊಡಲ್ಲ. ನಮ್ಗ ಹಂಗಿಲ್ಲ, 23 ಇದ್ರೆ ಸೇರಿ ಅಲ್ಲಿಂದ ನಾವೆಲ್ಲ ದೂರ ಇರ್ತೀವಿ, ಅಲ್ಲಿಂದ ದೂರನ ಬಂದ್ಬಿಡ್ತೀವಿ, ನಮ್ಮ ಏರಿಯಾಗೆ ಬಂದ್ಬಿಡ್ಬೇಕು. ಈಗ ಅಕಸ್ಮಾತ್ ನಿಮಗೆ ಜಾಸ್ತಿ ಲಾಂಗ್ ಕೊಟ್ಬಿಟ್ಟ, ಈಗ 5 ಕಿಲೋಮೀಟರ್ ಕೊಟ್ಬಿಟ್ಟ ಅಂದ್ರೆ ಅಮೌಂಟ್ ಎಷ್ಟು ಕೊಡ್ತಾನೆ? 5 ಕಿಲೋಮೀಟರ್ ಕೊಟ್ಬಿಟ್ರೆ ಜಾಸ್ತಿ ಕೊಡ್ತಾರೆ, 60-70 ಕೊಡ್ತಾನೆ. ಹೋಗ್ಬಿಟ್ಟು ಅಲ್ಲಿ ರಿಟರ್ನ್ ಆರ್ಡರ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಆ ಕಡೆ ಬೇರೆ ಕಡೆ ಹೋಗ್ತಾರಲ್ಲ ಇವ್ರು ಟೋಯಿಂಗ್ ಅವ್ರು ಇಲ್ಲಿಂದ ಕೊಟ್ಬಿಡ್ತಾರೆ ನಮ್ಗೆ. 40 ರೂಪಾಯಿ 30 ರೂಪಾಯಿ ಕೊಟ್ರು ಬಂದ್ಬಿಡ್ತೀವಿ ಇಲ್ಲಿ ವಾಪಸ್ ನಿಮ್ಮ ಏರಿಯಾಗೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಅದರಿಂದ ಟೋಯಿಂಗ್ ಬಿಡಲ್ಲ, ಅಟೆಂಡ್ ಮಾಡಿ. ಸರಿ ಸರ್, ಥ್ಯಾಂಕ್ ಯು. ಗೈಸ್ ನೋಡಿ, ಇವಾಗ ನಾನು ಆರ್ಡರ್ನು ಕೂಡ ಕಂಪ್ಲೀಟ್ ಮಾಡಿದೆ. ಅಂತ ಅಂದರೆ ಟೋಯಿಂಗ್ ಅಂದರೆ ನಾನು ಸ್ವಿಗ್ಗಿಯವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ ಸ್ವಿಗ್ಗಿಯವ್ರದ್ದು ಅಲ್ವಾ ಇದು ಅಪ್ಲಿಕೇಶನು, ಅದರಿಂದಾಗಿ ಸ್ವಿಗ್ಗಿಯವರೇ ಬರ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವನು ಸ್ವಿಗ್ಗಿಯವ್ರನ್ನ ಕರೆಸ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ ಅನ್ನಿಸ್ದಂಗೆ. ಈ ಟೋಯಿಂಗಿಂದ ಏನು ಬರುತ್ತೋ ಇದೆಲ್ಲ ಫುಲ್ಲು ಥರ್ಡ್ ಪಾರ್ಟಿಗೆ ಕೊಡೋದು ಅಂತ ಹೇಳ್ಬಿಟ್ಟು ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಕನ್ಫರ್ಮೇಷನ್ ಇಲ್ಲ, ಮೇಲ್ನೋಟಿಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ನಾನು ಅವತ್ತು ಲೋಡ್ ಶೇರ್ ಮಾಡಿದಾಗ ಬಂದಿತ್ತಲ್ಲ ಆರ್ಡ್ರು, ಅದಕ್ಕೋಸ್ಕರ ನನಗೆ ಗೊತ್ತಾಯಿತು ಈ ಥರ ಒಂದು ಅಪ್ಲಿಕೇಶನ್ ಇದೆ ಅಂತ ಹೇಳ್ಬಿಟ್ಟು. ಅದರಿಂದಾಗಿ ನಾನು ಏನು ಮಾಡಿದೆ ಅಂತ ಅಂದರೆ ಬುಕ್ ಮಾಡಿ ನೋಡೋಣ ಸ್ವಿಗ್ಗಿಯವ್ರು ಬರ್ತಾರಾ ಇಲ್ಲ ಅಂತ ಅಂದರೆ ಟೋಯಿಂಗ್ ಅವ್ರು ಏನಾದ್ರು ಸಪ್ರೇಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಅಂದರೆ ಚೂಸ್ ಡೆಲಿವರಿ ಅಂತ ಒಂದು ಇದೆಯಲ್ಲ, ಅದರಿಂದ ಏನಾದ್ರು ಬರ್ತಾರಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿದ್ದು. ಸದ್ಯಕ್ಕೆ ಈಗ ಬಂದಿದ್ದಂಥ ಡೆಲಿವರಿ ಪಾರ್ಟ್ನರ್ ಬಂದು ಶಾಡೋ ಫ್ಲೆಕ್ಸ್ ಮಾಡ್ತಾಯಿದ್ದಾರಂತೆ. ಶಾಡೋ ಫ್ಲೆಕ್ಸಲ್ಲಿ ಅವರು ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಇವಾಗ ಏನಾಗಿದೆ ಅಂತ ಅಂದರೆ ಅವರು ಬಂದು ಟೋಯಿಂಗಿನ್ನು ಕೊಟ್ಟವರು ಅಂತ ಅಂದರೆ ಲೋಡ್ ಶೇರ್ ಅವ್ರು ಪಿಕಪ್ ಮಾಡೋದು ನೋಡಿ. ನಾನು ಅವತ್ತು ಸುಮ್ಮನೆ ಪಿಕಪ್ ಮಾಡೀನಿ ಅಷ್ಟೇ. ನಾನು ಲೋಡ್ ಶೇರ್ ಡ್ಯೂಟಿ ಮಾಡ್ಕೊಂಡು ನಾನು ಪಿಕಪ್ ಮಾಡಿದೆ. ಅಮೌಂಟು ನನಗೆ ಅವತ್ತು ಸ್ವಲ್ಪ ಕಮ್ಮಿನೇ ಕೊಟ್ಟಿದ್ದು ಅಂತ ಅಂದರೆ ತೀರಾ ಕಮ್ಮಿನೇ ಕೊಟ್ಟಿದ್ದು. ಅವ್ರು ಹೇಳಿದ್ರಲ್ಲ ಲೋಡ್ ಶೇರ್ ಅವರು, ಅದಕ್ಕೇ ಈ ಟೋಯಿಂಗಿಂದ ಎತ್ತಲ್ಲ. ಅವ್ರಿಗೆ ಆರ್ಡ್ರ್ ಕಂಪ್ಲೀಟ್ ಆಗಬೇಕು. ಈ ಥರ ಚಿಕ್ಕ ಆರ್ಡ್ರ್ ಬಂದ್ರೇ ಬೆಸ್ಟು ನೋಡಿ. 500 ಮೀಟ್ರ್ ಅಷ್ಟೇ ಇದ್ದಿದ್ದು, ಅದಕ್ಕೋಸ್ಕರ ಇವಾಗ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.